ಶರಣರ ಪಾದ ಕೊಂದಿಸುತ್ತ ಇಂದಿನ ವಿಚಾರದೊಳಗ ಸಾರ ವಿಚಾರ ಅನ್ನೋ ನಿರೂಪಣೆಯನ್ನ ನೋಡಿದ್ದೀರಪ್ಪ. ಅದರಲ್ಲಿ ಸಾರ ವಿಚಾರ ಅಂದ್ರ ಎಲ್ಲವನ್ನ ವಿಚಾರಿಸಿ ನೋಡಿದಾಗ, ಅಂದ್ರ ಈ ಜಗತ್ತಿನೊಳಗೆ ಸತ್ಯ ಯಾವ್ದೈತಿ, ಅಸತ್ಯ ಯಾವ್ದೈತಿ, ಚಂಚಲ ಯಾವ್ದೈತಿ, ನಿಚ್ಚಲ ಯಾವ್ದೈತಿ, ಈ 4 ದೇಹಗಳು ಅಂತವಿ. ಇವು ಏನೆಲ್ಲ ವಿಚಾರ ಮಾಡಿ ನೋಡಿದ್ರ ಅವಾಗ ಅಲ್ಲಿ ತಿಳಿಯುವುದೊಂದೇ ಸೋಹಂ ಅಂಸೋ ಅನ್ನೋ ವಿಚಾರ. ಅಂದ್ರ ತತ್ವಮಸಿ ಎಂಬ ವಾಕ್ಯಗಳಿಂದ ಆ ಬ್ರಹ್ಮವೇ ನೀನಿರುವೆ ಎಂಬುದು ಸಾರ ಬ್ರಹ್ಮ ಪ್ರಾಪ್ತಿಯ ಉಪಾಯ. ಇಲ್ಲಿ ಎಲ್ಲ ವಿಚಾರನೂ ಮಾಡಿದ್ರು. ಜಗತ್ತು, ಜೀವ, ದೇವ್ರು, ನಾನು, ನಂದು ಎಲ್ಲ ವಿಚಾರ ಮಾಡಿ ನೋಡಿದ್ರ ನಿಜವಾಗ ಸತ್ಯವಾಗಿರ್ತಕ್ಕಂಥ ವಸ್ತು ಯಾವ್ದೈತೆ ಅಂದ್ರ ನೀನೇ ಬ್ರಹ್ಮ ಸ್ವರೂಪ ನದಿಯಪ್ಪ ಅನ್ನೋ ವಿಚಾರ ತಿಳಿತೈತಿ. ಈ ವಿಚಾರವನ್ನ ಬಲ್ಲಂತ ಮಹಾತ್ಮರಿಂದ ಬಲ್ಲಂತವ್ರ ನುಡಿಗಳಿಂದ ನಾವೆಲ್ಲವನ್ನ ನೇತಿಗಳೆದು, ಅಂದ್ರೆ ಈ ಶರೀರ, ಮನಸ್ಸು, ಬುದ್ಧಿ, ಜೀವ, ಜಗತ್ತು, ಬಾಳು, ಬದುಕು ಇವನ್ನೆಲ್ಲವನ್ನ ವಿಚಾರ ನೋಡಿದ್ರ ಇವೆಲ್ಲವಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ನೀನ ಅದಿ. ನೀನೇ ಆ ಪರಮಾತ್ಮ ಸ್ವರೂಪನ ನೀನದಿ, ಆ ಬ್ರಹ್ಮ ಸ್ವರೂಪನ ನೀನ ಅದಿ ಅನ್ನೋ ವಿಚಾರ ಗೊತ್ತಾಗ್ತದ. ಈ ವಿವೇಕವನ್ನ ಅವಲೋಕಿಸಿದರೆ ತನಗೆ ಸಹಜವಾಗಿಯೇ ಈ ಪ್ರಕಾರದ ಸ್ಥಿತಿ ಉಂಟಾಗ್ತದ. ಮತ್ ಇದು ಹೆಂಗ್ ಗೊತ್ತಾಗದಪ್ಪ, ನೀವೆಲ್ಲ ನೀನ ಬ್ರಹ್ಮ, ನೀನ ಪರಮಾತ್ಮ ಅಂತ ಹೇಳ್ತೀರಿ, ಇದು ಹೆಂಗ್ ಗೊತ್ತಂದ್ರ ವಿವೇಕದಿಂದ ಅವಲೋಕಿಸಿದರೆ. ವಿವೇಕ ಅಂದ್ರ ಸತ್ಯ ಮತ್ತು ಅಸತ್ಯ ಯಾವ್ದೈತಿ ಅಂತ ವಿಚಾರ ಮಾಡಿ ನೋಡಿದ್ರ, ನಮ್ಮೊಳಗೆ ನಾವು ವಿಚಾರಿಸಿ ನೋಡಿದ್ರ ಯಾವ್ದು ಸತ್ಯ ಐತಿ ಯಾವ್ದು ಅಸತ್ಯ ಐತಿ ಅನ್ನೋದು ಅದು ಸಹಜವಾಗಿ ನಮಗೆ ಗೊತ್ತಾಗ್ತದ. ಇನ್ನೊಬ್ರಿಗೆ ಹೇಳ್ತಾರ, ಗುರು ತಿಳಿಸ್ತಾರ, ಇದು ಸತ್ಯ ಐತಿ ಇದು ಮಿಥ್ಯ ಐತಿ ಅಂತ ಗುರು ಹೇಳ್ತಾರ. ಈ ಗುರು ಹೇಳಿದ ವಾಕ್ಯವನ್ನ ನಮ್ಮ ಅಂತರಂಗದೊಳಗ ನಾವು ವಿಚಾರಿಸಿ ನೋಡಿದಾಗ ಅದು ನಮಗ್ ಗೊತ್ತಾಗ್ತದೆ. ಹೀಗೆ ಮೇಲೆ ಸಾಧಕ ನೆನೆಸಿಕೊಳ್ಳುತ್ತಿದ್ದ ವೃತ್ತಿ ರಹಿತ ಅವಸ್ಥೆಯಾಗಿ ಬ್ರಹ್ಮ ಉಳಿದಿದೆ. ಅಂದ್ರ ಈ ರೀತಿ ಸಾರ ವಿಚಾರವನ್ನ, ಅಂದ್ರ ಎಲ್ಲವನ್ನ ನಾವು ತಿಳಿದಾಗ ಯಾವ್ದು ಏನೈತಿ ಅಂತ ಎಲ್ಲವನ್ನ ತಿಳಿದಾಗ ನಮಗ್ ಗೊತ್ತಾಗ್ತದ. ವಿನ ನಾವು ಯಾವುದೇ ಒಂದ್ ಮುಖದಿಂದ ನೋಡಿ ಯಾವುದೇ ಒಂದರಿಂದ ನೋಡಿದ್ರ ಅದು ಪೂರ್ಣ ತಿಳಿಯೋದಿಲ್ಲ. ಎಲ್ಲಾ ರೀತಿ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗ್ತದ. ಅವಾಗ ನಾನು ಜೀವನದನೆ ಅನ್ನೋ ವೃತ್ತಿ ನಿರಸನವಾಗಿ ಹೋಗ್ತದ. ಅಂದ್ರ ವೃತ್ತಿ ಇದ್ದರೆ ಜೀವ, ವೃತ್ತಿ ತೆಗೆದರೆ ಬ್ರಹ್ಮ. ನಾನ್ ಜೀವದನೆ, ಹುಟ್ಟನದನೆ, ಅವನದನೆ, ಇವನದನೆ ಅನ್ಕಂತ ಅನ್ನೋ ವೃತ್ತಿ ಒಳಗ ನಾವು ಸಿಲುಕಿ ಹಿಂಗಾಗಿದ್ವಿ. ಮತ್ತೆ ಈ ಎಲ್ಲಾ ವಿಚಾರವನ್ನ ವಿವೇಕದಿಂದ ವಿಚಾರಿಸಿ ನೋಡಿದ್ರ, ಬಲ್ಲಂತವ್ರ ಮಾತು ಕೇಳಿ ವಿಚಾರಿಸಿ ನೋಡಿದ್ರ ನಮಗ್ ಗೊತ್ತಾಗ್ತದೆ. ಇಷ್ಟ ಐತಿ. ಇಲ್ಲಿಗೆ ಸಾರ ವಿಚಾರ ಮುಗಿತು ಅನ್ನೋ ವಿಚಾರವನ್ನ ಹಿಂದಿನ ವಿಚಾರದೊಳಗ ನೋಡಿದ್ದೀರಪ್ಪ. ಇಲ್ಲಿ ನೋಡಿ 22:30. ಪರಬ್ರಹ್ಮವು ಕಾಯುವುದೂ ಇಲ್ಲ, ಅಥವಾ ತಣ್ಣಗಾಗುವುದಿಲ್ಲ, ತಳ ಬೆಳಗುವುದಿಲ್ಲ, ಅಥವಾ ಕಪ್ಪು ಹೊಡೆಯುವುದಿಲ್ಲ, ಅದು ರಾಡಿಯಾಗುವುದಿಲ್ಲ ಅಥವಾ ತಿಳಿಯೂ ಆಗುವುದಿಲ್ಲ. ಪರಬ್ರಹ್ಮವು ಕಾಣಿಸುವುದೇ ಇಲ್ಲ ಅಥವಾ ಭಾಸವಾಗುವುದೇ ಇಲ್ಲ. ಅಂದ್ರ ಇಲ್ಲಿ ನೀನ್ ಆ ಪರಬ್ರಹ್ಮ ಸ್ವರೂಪಾದಿ ಅನ್ನದ ಉತ್ತರ ಬರ್ತತಿ ಅಂತ ವಿಚಾರವನ್ನ ತಿಳಿಸಿದ್ರು. ಎಲ್ಲಾ ವಿಚಾರವನ್ನ ತಿಳಿಸಿ ನೋಡಿದ್ರ ನೀನ್ ಹೆಂಗದಿಯಪ್ಪ, ನೀನ್ ಯಾರದಿ ಅಂದ್ರ ನೀನು ತತ್ವಮಸಿ, ನೀನು ಆ ಪರಮಾತ್ಮ ಸ್ವರೂಪನೇ ನೀನಿದ್ದೀಯ ಅನ್ನೋ ಉತ್ತರ ಬಂತು. ಮತ್ತೆ ಆ ಪರಮಾತ್ಮನ ಲಕ್ಷಣ ಹೆಂಗೈತಪ್ಪ, ಹೆಂಗದ ಅವನು ಪರಮಾತ್ಮ ಅಂದ್ರ ಈಗ ಇಲ್ಲ ಅದರ ವಿಷಯಗಳನ್ನ ತಿಳಿಸ್ತಾರ. ಆ ಪರಬ್ರಹ್ಮ ಕಾಯೋದಿಲ್ಲ. ನೀನ್ ಬೆಂಕಿ ಹಾಕಿದ್ರ ಏನ್ ಭಗವದ್ಗೀತೆ ಒಳಗ ಶ್ರೀಕೃಷ್ಣ ಹೇಳ್ತಾನಲ್ಲ, ಬೆಂಕಿಯಾಗಿ ಸುಡೋದಿಲ್ಲ ಅಂತ, ಇಲ್ಲಿ ಅವೇ ನುಡಿಗಳನ್ನ ಹೇಳ್ತಾರ. ಪರಮಾತ್ಮ ಯಾವ ಬಿಸಿಲಿಗೆ ಬೆಂಕಿಗೆ ಸುಡೋದಿಲ್ಲ ಅಂದ್ರೆ ಕಾಯೋದಿಲ್ಲ, ಅಥವಾ ತಣ್ಣಗೂ ಆಗೋದಿಲ್ಲ. ಅವನೇನ್ ತಳ ಬೆಳಗ್ತಾನೇನಂದ್ರ ತಳ ಬೆಳಗೋದಿಲ್ಲ, ಅಥವಾ ಅವನು ಕರ್ಗಕನೇನಂದ್ರ ಕರ್ಗೂ ಆಗೋದಿಲ್ಲ. ಯಾಕೆ ಇವೆಲ್ಲ ಆಗೋದಿಲ್ಲ, ರಾಡಿ ಆಗಲ್ಲ ಅಂದ್ರ ಅವನು ನಿರಾಕಾರ ಸ್ವರೂಪನದನ. ಪರಮಾತ್ಮನಾಗಿರ್ತಕ್ಕಂಥವನು ನಿರಾಕಾರ ಸ್ವರೂಪದೊಳಗದನ. ನಿರಾಕಾರ ಸ್ವರೂಪದೊಳಗಿದ್ದನ ಏನಾರ ಏನ್ ಆಗ್ತಾನಂದ್ರ ಏನು ಆಗಕ್ ಬರೋದಿಲ್ಲ.
ಆದ್ರ ಅವ್ನ್ ಇರೋದ್ ಸತ್ಯ. ಈಗ ಆಕಾಶದೊಳಗ ನೀರೈತಿ, ಆಕಾಶದೊಳಗ ನೀರೈತಿ, ನೋಡಿದ್ರ ಕಾಣೋದಿಲ್ಲ. ಆ ಆಕಾಶದೊಳಗಿನ ನೀರ್ ಹೆಂಗೈತ ಹಂಗ ಪರಮಾತ್ಮ ಹಂಗದಾನ, ಹಿಂಗ್ ಹೊರಗ್ ನೋಡ್ತಾನೆ ಅಂದ್ರ ಅದ್ ಕಾಣೋದಿಲ್ಲ. ಮತ್ತ ಅದ್ ಸುಡ್ತಾನ, ತಣಗಕ್ಕನ, ಕರಗಕ್ಕನ, ಬೆಳಗಕ್ಕನ, ರಾಡಿಯಕ್ಕನ, ಕೆಸರಕ್ಕನ ಅಂತಂದ್ರ ಯಾವ್ದು ಆಗೋದಿಲ್ಲ. ಇಲ್ಲ ತಿಳ್ಕಂತಾನಂದ್ರ ಆಗೋದಿಲ್ಲ. ಪರಬ್ರಹ್ಮವು ಕಾಣಿಸುವುದೇ ಇಲ್ಲ. ನೀನ್ ನೋಡ್ತಾನೆ ಅಂದ್ರ ಕಾಣೋದಿಲ್ಲ. ಹೂವು ಕಾಣ್ತತಿ, ಹೂವಿನೊಳಗಿನ ಪರಿಮಳ ಕಾಣೋದಿಲ್ಲ. ನೀರು, ಸಮುದ್ರದ ನೀರ್ ಕಾಣ್ತತಿ, ಆದ್ರ ಅದ್ರಾಗಿನ ಉಪ್ಪು ಕಾಣೋದಿಲ್ಲ. ಆ ಉಪ್ಪು ನೀರು ಕುಡ್ದಾಗ ಗೊತ್ತಾಗ್ತದ ಸಮುದ್ರದ ನೀರು ಉಪ್ಪು ಐತಂತ. ಈ ಮನೆಗೆ ಒಂದ್ ಚೆಮ್ನ್ಯಾಗ ಉಪ್ಪು ಹಾಕಿದ್ವಿ, ಒಂದ್ ಚೆಂಬ್ ನೀರ್ನ್ಯಾಗ ಉಪ್ಪು ಹಾಕಿದ್ವಿ ಅಂದ್ರ ಉಪ್ಪು ಕಾಣೋದಿಲ್ಲ, ಆದ್ರ ನೀರು ಉಪ್ಪಾಗಿರ್ತತಿ. ಮತ್ತೆ ಅದನ್ನ ಕುಡಿದ್ ನೋಡಿದ್ರೆ ಗೊತ್ತಾಗತ್ತೆ ಇದು ಉಪ್ಪಾಗೈತಿ ಅಂತ. ಹಂಗ ನೋಡಿದ್ರೆ ಉಪ್ಪು ಕಾಣೋದಿಲ್ಲ. ನಾವ್ ಯಾವ್ದೇ ವಸ್ತುಗಳನ್ನ ಹೊರಗಿನಿಂದ ನೋಡಿದ್ರೆ ಅದಕ್ ಕಾಣೋದಿಲ್ಲ. ಅದನ್ನೊಂದಿಟ್ಟು ಒಳಗ ಅಂತರಂಗದೊಳಗ ವಿಚಾರ ಮಾಡಿದ್ರೆ ಕಾಣ್ತತಿ. ಹಂಗ ಪರಮಾತ್ಮನನು ಕೂಡ ಒಳಗದನ, ಅದು ಹೊರಗ ನೋಡ್ತಾನೆ ಅಂದ್ರೆ ಎಂದೂ ಕಾಣೋದಿಲ್ಲ. ಈಗ ನಾವು ತೆಂಗಿನಕಾಯಿ ನೋಡಿದ ಮಾತ್ರಕ್ಕೆ ಅದ್ರೊಳಗಿನ ಕೊಬ್ಬರಿ ಎಳ್ನೀರು ಕಾಣೋದಿಲ್ಲ. ಅದಾವ, ಅದ್ರೊಳಗ ಇಲ್ಲ ಅಂತೇನು ಅದಾವ. ಹೆಂಗಾದ್ರ ಕಾಣ್ತವು? ಕಾಯಿ ಸುಲಿದು ಒಡೆದು ನೋಡು, ಅದ್ರೊಳಗ ಕೊಬ್ಬರಿ ನೀರು ಕಾಣ್ತದೆ. ಹಂಗ ಇಲ್ಲಿ ಪರಮಾತ್ಮನು ಎಲ್ಲದ್ರೊಳಗ ಅದನ, ಆ ಅರಿವಿನಿಂದ ವಿಚಾರಿಸಿ ನೋಡು ಕಾಣ್ತಾನ. ಹೂವು ಕಾಣ್ತತಿ, ಹೂವಿನೊಳಗಿನ ಪರಿಮಳ ಕಾಣೋದಿಲ್ಲ. ಶೇಂಗಾ ಎಳ್ಳು ಕಾಳುಗಳು ಕಾಣ್ತವು, ಅದ್ರೊಳಗಿನ ಎಣ್ಣೆ ಕಾಣೋದಿಲ್ಲ. ಅದರಂತೆ ಈ ಮ್ಯಾಲ ಭೂಮಿ ಮಣ್ಣು ಕಾಣ್ತತಿ, ಆ ಮಣ್ಣಿನೊಳಗ ಬಂಗಾರ, ಕಬ್ಬಿಣ ಅಂತೆಲ್ಲ ಖನಿಜಾಂಶಗಳದವು, ಅವು ಕಾಣೋದಿಲ್ಲ. ಮತ್ತ ಅದ್ರೊಳಗ ನೀರು ಐತಿ, ಅದು ಕಾಣೋದಿಲ್ಲ. ಅದರಂತೆ ಎಲ್ಲದ್ರೊಳಗು ಪರಮಾತ್ಮ ಅದನ, ಅದು ಹೊರಗಿನ ಕಣ್ಣಿಗೆ ಕಾಣೋದಿಲ್ಲ, ಜ್ಞಾನದ ಕಣ್ಣಿಗೆ ಕಾಣ್ತದ. ಈ ನಮ್ಮ ಹೊಲಗಳ ನಾವು 100-200 ವರ್ಷ ಬಿತ್ತಿ ಬೆಳ್ಕೊಂಬಂದವಿ ಅಂದ್ರ ಅದ್ರಾಗ ನೀರ್ ಐತಿಲ್ಲ ಅಂತ ನೋಡಕ ಇನ್ನೊಬ್ರನ್ನ ಕರೆಸ್ಬೇಕಾಗತ್ತೆ. ಅವ್ರ ಅದನ್ನ ಆಳವಕ್ಕ ನೋಡ್ತಾರ, ಅವಾಗ ಅವ್ರ ನೀರ್ ಐತಿ ಇಲ್ಲ ಅಂತ ಹೇಳ್ತಾರ. ಹಂಗಿಲ್ಲಿ ಶರೀರ ನಾನು ಇಷ್ಟು ವರ್ಷ ಹುಟ್ಟು ಬಂದಾನಿ, ಇಷ್ಟು ವರ್ಷ ಬೆಳೆದಾನಿ, ಇಷ್ಟು ವರ್ಷ ಬದುಕಿ ಬಂದಾನಿ ಅಂದ ತಕ್ಷಣ ನಮ್ಗ್ ಅದಕ್ ಕಾಣೋದಿಲ್ಲ, ವಿಚಾರದಿಂದ ಕಾಣ್ತದೆ. ಆ ರೀತಿ ವಿಚಾರದಿಂದ ನೋಡಿದ್ರ ಅದ್ ಎಲ್ಲದ ಕಾಣ್ತತಿ. ಮತ್ತ ಅದಕ್ಕೆ ಏನಾರ ಅಕ್ಕತ್ ಏನಂದ್ರ ಏನೂ ಆಗೋದಿಲ್ಲ. ಒಳಗಿರ್ತಕ್ಕಂಥ ಆತ್ಮ ಸ್ವರೂಪ ಈ ಶರೀರಕ್ಕ ಜ್ವರ ಬರ್ಲಿ, ಕೆಮ್ಮು ಬರ್ಲಿ, ಶೀತ ಆಗ್ಲಿ, ನೆಗಡಿ ಆಗ್ಲಿ, 4 ಆಪರೇಷನ್ ಆಗ್ಲಿ, ಅದಕ್ಕೆ ಆತ್ಮಕ್ ಏನೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರ ಅದು ಅದ್ರೊಳಗ ಇಲ್ಲೇನೋ ಅಂದ್ರ ಐತಿ. ಮತ್ತೆ ಯಾಕೇನೋ ಆಗೋದಿಲ್ಲ ಅಂದ್ರ ಆಗೋದಿಲ್ಲ, ಅದಕ್ಕೇನೋ ಸೋಂಕೋದಿಲ್ಲ. ಈಗ ಕಬ್ಬಣ ಕುಲ್ಮಿ ಒಳಗ ಕಾಸ್ತವೆ, ಕುಲ್ಮಿ ಒಳಗ ಕಾಯಿಸಿ ಅದ್ನ ಅಡಿಗೆಲ್ ಮೇಲೆ ಇಟ್ಟು ಹೊಡೆದ್ರ ಬೆಂಕಿಗೆ ಹೊಡೆತ್ ಬೀಳ್ತತಿ ಅನ್ನಂಗ್ ನಮಗ್ ಆಗಿರ್ಬೋದು. ಬೆಂಕಿಗೆ ಹೊಡೆತ್ ಬೀಳೋದಿಲ್ಲ, ಮೂಲ ಕಬ್ಬಣಕ್ ಹೊಡೆತ್ ಬೀಳ್ತತಿ. ಕಬ್ಬಣ ಅಹಂಕಾರ ಆಗಿ ಬದಲಾವಣೆ ಆಗ್ತದ. ಹಂಗ ಅರ್ಥಾತ್ ಇಲ್ಲಿ ಶರೀರಕ್ಕೆ ಏನೇ ಸುಖ ದುಃಖಗಳು ಬಂದ್ರು ಕೂಡ, ಶೀತ ಆಗ್ಲಿ, ಚಳಿ ಆಗ್ಲಿ, ಉರಿ ಆಗ್ಲಿ, ತಂಪಾಗ್ಲಿ, ಏನೇ ಆದ್ರೂ ಕೂಡ ಇದ್ರ ಒಳಗಿರ್ತಕ್ಕಂಥ ಆತ್ಮನಿಗೆ ಏನೋ ಆಗೋದಿಲ್ಲ. ಅದ ನಾವು ಬಿಸಿಲಾಗ ಒಣಗಿದೀವಿ, ಶರೀರ ಒಣಗೈತಂದ್ರ ಆತ್ಮ ಒಣಗೋದಿಲ್ಲ. ಶರೀರ ಚಳಿ ಒಳಗ ನಡುತ್ತಂದ್ರ ಆತ್ಮ ನಡಗೋದಿಲ್ಲ. ಈ ಶರೀರ ಬಾಲ್ಯ, ಯೌವನ, ಮುಪ್ಪು ಅವಸ್ಥೆಗಳು ಬಂತಂದ್ರ ಅದ್ರೊಳಗಿರ್ತಕ್ಕಂಥ ಶರೀರದೊಳಗಿರ್ತಕ್ಕಂಥ ಪರಮಾತ್ಮನಿಗೆ ಯಾವುದೇ 3 ಅವಸ್ಥೆಗಳು ಇರೋದಿಲ್ಲ. ಈ ಶರೀರಕ್ಕ ಹುಟ್ಟು ಸಾವು ಆಗ್ತದ, ಆದ್ರ ಆತ್ಮನಾಗಿರ್ತಕ್ಕಂಥವನಿಗೆ ಹುಟ್ಟು ಇಲ್ಲ, ಸಾವಿಲ್ಲ. ಈ ಶರೀರ ಹೋಗ್ತದ, ಮತ್ ಬರ್ತದ. ಇದಕ್ ವಿವೇಕಾನಂದರು ಏನ್ ಹೇಳ್ತಾರ, ಇದೊಂದು ಅಂಗಿ ಬದಲಾಯಿಸುವ ಕ್ರಿಯೆ. ಶರೀರವನ್ನು ಬದಲಾವಣೆ ಆಗ್ತದಷ್ಟ. ಇದು ಹುಟ್ಟಿತ್ತು, ಇಷ್ಟ ದಿವಸ ಬಾಳತ್ತು, ಇದು ಯಾಕತ್ಗಾರ ಬಡದು ತಗಲಿ ಒಡೆದು ಹೋತು. ಹಂಗ ಶರೀರ ಕೂಡ ಕರ್ಮಗಳಿಗೆ ಸಿಲುಕಿ, ನಾನು ನಂದೆಂಬ ಅಹಂಕಾರ ಮಮಕಾರದೊಳಗೆ ಸಿಲುಕಿ ಇದು ಹಂಗಾಗಿ ಹೋಗ್ತದ. ನಿನ್ನೊಳಗಿರ್ತಕ್ಕಂಥ ಆತ್ಮನಿಗೆ ಏನೊಂದೇನು ಆಗೋದಿಲ್ಲ. ಬೆಂಕಿ ಸುಡ್ತತಿ, ಬೆಂಕಿ ಸುಡ್ತತ ಅಂತೇಳಿ ಆ ಬೆಂಕಿನ ಏನಾರ ಸುಟ್ಕನಕ್ ಸಾಧ್ಯ ಆಗ್ತದ? ಸುಡೋದಿಲ್ಲ. ಹಂಗ ಇಲ್ಲಿ ಆತ್ಮನಾಗಿರ್ತಕ್ಕಂಥವನಿಗೆ ಯಾವ ಕೂಡ ಸೋಂಕುವುದಿಲ್ಲ. ಯಾವುದೇ ಸುಖ ದುಃಖ, ಹಸಿವು ಬಾಯಾರಿಕೆ ಇವ್ಯಾವು ಆಗೋದಿಲ್ಲ. ಸುಖ ದುಃಖ ಮನಸ್ಸಿಗೆ, ಹಸಿವು ಬಾಯಾರಿಕೆ ಪ್ರಾಣಕ್ಕ, ಈ ರೀತಿ ಎಲ್ಲವೂ ಬೇರೆ ಬೇರೆಯಾಗಿ ಆಗ್ತಾವ ವಿನಃ
ಇದ್ರೊಳಗಿರ್ತಕ್ಕಂತ ಪರಮಾತ್ಮನಿಗೆ ಯಾವುದು ಏನೂ ಆಗೋದಿಲ್ಲ. ಈ ಬ್ರಹ್ಮಾಂಡಗಳು ಉದಯಿಸಿದ್ರು, ಬ್ರಹ್ಮಾಂಡಗಳು ಲಯವಾದ್ರೂ ಕೂಡ ಬಯಲಿಗೆ ಏನೂ ಆಗೋದಿಲ್ಲ. ಈ ಬಯಲ್ ಜಾಗದಾಗ ಮನಿ ಕಟ್ಲಿ, ಮನಿ ಬೀಳ್ಲಿ, ಆ ಬಯಲಿಗೆ ಏನಾಗೋದಿಲ್ಲ, ಖಾಲಿ ಜಾಗ ಇದ್ದಂಗೆ ಇರ್ತದ. ಅದರಂತೆ ಈ ನಿರಾಕಾರ ಪರಮಾತ್ಮ ಸ್ವರೂಪ ನೀನೇ ಇದೀಯ ಅಂತೇಳಿ ಇಲ್ಲಿ ತತ್ವಮಸಿ ವಾಕ್ಯದೊಳಗ ಬಿಡಿಸಿ ಅಂತ ನೀನ್ ಯಾವ್ದು ಅಲ್ಲ, ನೀನ್ ಯಾವ್ದು ಅಲ್ಲ ಅಂತೇಳಿ ನೀನು ಪರಮಾತ್ಮ ಸ್ವರೂಪನದಿ ಅಂತ ನೀನ್ ಕರ್ಕೊಂಬಂದ್ ಹೇಳಿದ್ರಿ, ಇಲ್ಲಿ ತಿಳಿಸಿದ್ರು. ತತ್ವಮಸಿ ಸ್ವರೂಪ ನೀನು ಪರಮಾತ್ಮನದಿ ಅಂತ ಹೇಳಿದ್ರು. ಮತ್ತೆ ನಿನಗೆ ನೀನ್ ಏನಾರ ನನಗ್ ದುಃಖ ಆತು, ನನಗ್ ಮೋಹ ಆತು, ನನಗ್ ಮದವಾತು, ನನಗ್ ಹಿಂಗಾತು ಅಂತ ಹೇಳ್ತೀಯಲ್ಲ, ನಿನಗಲ್ಲ. ನಿನ್ನ ಸ್ಥಿತಿ ನೋಡಿದ್ರೆ ಹಿಂಗೈತಿ. ಹೆಂಗೈತಿ? ನೀನ್ ಕಾಯೋದಿಲ್ಲ, ತಣ್ಣಗಾಗಲ್ಲ, ಬೆಳಗೋದು ತಳ ಹೊಳೆಯೋದು ಇಲ್ಲ, ಕರಗೂ ಆಗೋದಿಲ್ಲ, ನೀನ್ ರಾಡಿ ಆಗೋದಿಲ್ಲ, ತಿಳಿಸ್ಕೊಳೋದಿಲ್ಲ, ಒಟ್ಟಾರ ನೀನ್ ಹೊರಗಿನ ಕಣ್ಣಿಗೆ ಕಾಣದೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ನಿನ್ನ ಸ್ಥಿತಿ ಒಳಗ ನೀನ್ ಏನನ್ನ ತಂದ್ ಹೇಳ್ತಿ ಅಂದ್ರ ಅವ್ ಯಾವೂ ಇಲ್ಲ. ಭವಮಾಲೆ ಒಳಗಾದನೆಂಬುದೇ ಪುಸಿ ವಿವರಿಸಿ ನೋಡಲೇ ಜೀವನೆ ಅಂತ. ಅಂದ್ರ ನಿನ್ನ ಸ್ವರೂಪ ನಿರಾಕಾರ ನಿರ್ಗುಣ ಬಯಲು ಸ್ವರೂಪನ ನೀನದಿ. ಬಯಲಿಗೆ ಏನ್ ಆಗ್ಬೇಕಾಕತಿ? ಏನೊಂದು ನಿನಗಾಗಲ್ಲ, ನಿನಗ ಆಗೇತಿ ಅನ್ನೋ ಭ್ರಾಂತಿ ಒಳಗ ನೀನದಿ. ನೀ ಪರಬ್ರಹ್ಮವು ಕಾಣಿಸುವುದಿಲ್ಲ ಅಥವಾ ಭಾಸವಾಗುವುದಿಲ್ಲ, ಹುಟ್ಟುವುದಿಲ್ಲ ಅಥವಾ ನಾಶ ಹೊಂದುವುದೇ ಇಲ್ಲ. ನೀನು ಕಣ್ಣಿಗೂ ಕಾಣಲ್ಲ, ನಿನಗೆ ಯಾವುದೇ ಭಾಸ ಆಗಲ್ಲ, ನಿನಗ್ ಗೊತ್ತಾಗಲ್ಲ. ಗಾಳಿ ಬೀಸ್ತಂದ್ರ ತಣ್ಣನ್ ಗಾಳಿ, ಬಿಸಿ ಗಾಳಿ ಅಂತನಾರ ಭಾಸ ಆಗ್ತದ. ಬೆಂಕಿ ಇತ್ತಂದ್ರ ಯಾಕ ಸುಡ್ತತವ, ಜಳ ಒಯ್ತತಿ ಏನಂಗ ಆಕತಿ. ಇಲ್ಲ ಏನಾರ ತಗಲ್ತು, ಸ್ಪರ್ಶ ಜ್ಞಾನ ಅನ್ನೋದರ ಆಕತಿ. ನೀನ್ ಏನೂ ಆಗೋದಿಲ್ಲ, ನಿನ್ಗೆ ಯಾವ ಮುಟ್ಟೋದಿಲ್ಲ, ನಿನಗೆ ಅಂಟೋದೇ ಇಲ್ಲ ಅಂತ. ಯಾಕ? ನೀನ್ ಆಕಾಶದ ಆ ಕಡೆಗೆ ಅದಿ. ಭೂಮಂಡಲವೇ ಬೆಂಕಿ ತುರಿದ್ರು ಆಕಾಶಕ್ಕೇನಾಗಲ್ಲ. ಸಪ್ತ ಸಾಗರಗಳ ಈ ಕಡೆಯಿಂದ ಆ ಕಡೆಗೆ ಹರಿದಾಡಿದ್ರು ಆಕಾಶಕ್ಕೆ ಏನೂ ಆಗೋದಿಲ್ಲ. ಆ ಗಾಳಿ ಈ ಕಡೆ ಪರ್ವತ ಅಡವಿ ಅರಣ್ಯ ಕಿತ್ಕೊಂಡು ಆ ಕಡೆಗೆ ಬಿಸಾಕಿದ್ರು ಮೇಲೆ ಆಕಾಶಕ್ಕೆ ಏನೂ ಆಗೋದಿಲ್ಲ. ಇಂತ ಆಕಾಶಕ್ಕೆ ಏನು ಆಗೋದಿಲ್ಲ ಅಂದ್ಮೇಲೆ ಆಕಾಶದ ಆ ಕಡೆಗೆ ಇರ್ತಕ್ಕಂಥ ನಿನಗೆ ಏನೇನು ಆಗೋದಿಲ್ಲ. ನಿನಗೆ ಏನಾರ ಆಗೇತಿ ಅಂದ್ರ ಸುಮ್ನ ಕನಸಿನೊಳಗ ತೋರಿಸಿದಂಗ ಆಗೇತಿ ಅಷ್ಟ. ನಿನಗೆ ಅಜ್ಞಾನದಿಂದ, ನಿನ್ನ ಭ್ರಾಂತಿಯಿಂದ. ಕನಸಿನೊಳಗೆ ನಮಗೇನೋ ಆದಂಗ ಆಗೋದು, ಯಾವ ದೇವ್ ಬೆನ್ನ ಹತ್ತಂಗಾಗದು, ಯಾವ ಪ್ರಾಣಿಗಳು ಬೆನ್ನ ಹತ್ತಂಗಾಗದು, ಯಾವ ಎದಿ ಮೇಲೆ ಕುತ್ಕೊಂಡ್ ಕುತ್ತಿಗೆ ಹಿಡ್ಕೊಂಡಂಗ ಆಗೋದು, ಏನೆಲ್ಲ ಅಕ್ಕವು ಕನಸಿನಾಗೆಲ್ಲ ಭಾರಿ ಹೆದರಿಕೆ ಅದೆಲ್ಲ ಆದಂಗ ಆಕತಿ. ಎತ್ತರ ಕುಟ್ಲ ಅದು ಕನಸೋಟು ಎಂತ ಕೆಟ್ಟ ಕನಸು ಬಿಡ್ತಲ್ ಬಿಡಿ, ಇದು ಸುಳ್ಳು ಅಂತ ಮರ್ತಂಗ ಸುಮ್ಮನಿರ್ತ. ಕನಸ್ನಾಗ ಯಾರಿಗಾರ ಒಂದ್ 50,000 ಸಾಲ ಕೊಟ್ಟದವ ಅಂದ್ರ ಬೆಳಗ್ಗೆ ಎಚ್ಚರದಾಗ ಹೋಗಿ ನಾವೇನ್ ಇಸ್ಕೊಂಡ್ ಬರಕ್ ಬರೋದಿಲ್ಲ. ಕನಸ್ ಬಿಡ ಅಂತ ಸುಮ್ಮನಿರ್ತ. ಹಂಗ ಇಲ್ಲಿ ನೀನು ಆ ಪರಮಾತ್ಮ ಸ್ವರೂಪದಿ ಅಂತ ವಿಚಾರವನ್ನ ತಿಳಿದಾದ್ಮೇಲೆ ನಿನಗೆ ಯಾವೂ ಬರೋದಿಲ್ಲ, ಯಾವೂ ಸೋಂಕೋದಿಲ್ಲ, ನಿನಗೇನೋ ಆಗೋದಿಲ್ಲ. ನೀನ್ ಒಣಗಾನಲ್ಲ, ನೀನ್ ಏನೋ ಆಗೋದಿಲ್ಲ. ನಿನಗೆ ಇಲ್ಲ, ಹುಟ್ಟಿದ್ರ ಸತ್ಯ ಅಂತ ಹೇಳ್ಬೋದಾಗಿತ್ತು. ನಿನಗಿಲ್ಲ ಅಂದ್ಮೇಲೆ ಸಾವಿರ ಎಲ್ಲಿದ್ದ ಬರ್ತತಿ? ನಿನಗ್ ಹೊಟ್ಟೆ ಐತಿ ಅಂದ್ರ ನಿನಗೆ ಅನ್ನ ನೀರು ಬೇಕಾಗಿತ್ತು. ನೀನ್ ಶರೀರ ಐತಿ ಅಂದ್ರ ನಿನಗೆ ಅನ್ನ ನೀರು ಬೇಕಾಗಿತ್ತು. ನಿನಗ್ ಶರೀರನ ನೀನಲ್ಲ ಅಂದ್ರ ನಿನಗೇನ ಬೇಕಾಗ್ತದ? ಏನು ಬೇಕಾಗೋದಿಲ್ಲ. ಹಂಗ ಹುಟ್ಟುವುದಿಲ್ಲ ಅಥವಾ ನಾಶ ಹೊಂದುವುದಿಲ್ಲ, ಅದು ಬರುವುದು ಅಲ್ಲ ಅಥವಾ ಹೋಗುವುದೂ ಇಲ್ಲ. ಪರಬ್ರಹ್ಮ ತೊಯ್ಯುವುದಿಲ್ಲ ಅಥವಾ ಒಣಗುವುದಿಲ್ಲ, ಆರುವುದಿಲ್ಲ ಅಥವಾ ಉರಿಯುವುದಿಲ್ಲ. ಅದು ದೀಪ ಉರಿತತಿ ಅಂತನಲ್ಲ, ಅದು ನೊಂತತಿ ಅಂತನಲ್ಲ, ಮಳೆಗ್ ನೀರಿಗೆ ತೊಯ್ತತಿ ಅಂತಾನೂ ಇಲ್ಲ, ಅದು ಏನೊಂದೇನು ಆಗ್ತಂತದ್ದಲ್ಲ. ಯಾರ್ಯಾರು ಅದನ್ನು ಒಯ್ಯಲಿಕ್ಕೆ ಸಾಧ್ಯವೇ ಇಲ್ಲ. ಆ ಪರಬ್ರಹ್ಮವನ್ನ ಒಯ್ತೇವಿ, ನೋಡ್ತವಿ, ಮಾಡ್ತವಿ ಅಂತ ಎದುರಿಟ್ಟು ನೋಡಿದ್ರೆ, ಬ್ಯಾರೆಗ್ ನೋಡಿದ್ರೆ ಅದು ಎಂದೆಂದಿಗೂ ಕಾಣೋದೇ ಇಲ್ಲ. ಆದ್ರ ಅದು ಐತಿ, ನಿಜವಾಗಿಯೂ ಎಲ್ಲರೊಳಗ ಐತಿ. ತೋರಿಸ್ಬೇಕಂದ್ರ ಅದು ಬರೋದಿಲ್ಲ. ಇರದ ತನ್ನ ಸ್ವರೂಪ ಅದಾಗೈತಿ. ಈಗ ಉದಾಹರಣೆ ಕೊಡ್ತಾರ ಅಪ್ಪರ್ ಸಣ್ಣವ್ರು, ಭಗವಂತನ್ ತೋರ್ಸಂದ್ರ ತಂಬೈಲ್ ತಂಬೈಲಿ ಅಂತಂದ್ ಕೋಲ್ ಅವನ್ ಕೂಡ ತರ್ಸ್ಕೊಂಡ್ ಅವನ್ ಕೈಗೆ ಸರಿಯಾಗಿ ಆಡ್ ಬಿಗುದು, ಆಮೇಲೆ ಎಂತ ಹೊಡೆದಲ್ಲಪ್ಪ, ಅಯ್ಯಯ್ಯ ಅಪ್ಪಪ್ಪ ಅಂದ್ರೆ ಹಂಗ್ಯಾಕ ಅಯ್ಯಯ್ಯಪ್ಪ ಅಂದ್ರ ನೋಯ್ತೈತಪ್ಪ, ನೋವಾತಪ್ಪ ಅಂದ್ರ ಹಂಗಾರ ತೋರ್ಸ, ನೀನ್ ನೋವು ಎಲ್ಲೈತಿ ಅಂದ್ರ ನೋವು ತೋರ್ಸಕ್ ಬರೋದಿಲ್ಲ. ಹಂಗ ನೋವು ಹೆಂಗ ತೋರ್ಸಕ್ ಬರೋದಿಲ್ಲ, ಹಂಗ ಪರಮಾತ್ಮನ ಇನ್ನೊಂದ್ ಕಡೆ ಇದ್ದ ಎರಡಾಗಿ ನಾನ್ ನೋಡಿದೇನಿ, ನಿನಗೆ ನೋಡುತ್ತಾನೆ ತೋರ್ಸನ್ನಕ್ ಇದೇನ ಆಕಾಶದಾಗಿನ ಚಂದ್ರಮ ಅಲ್ಲ,
ಇರೋದೇ ಆ ಸ್ವರೂಪ. ಅಲ್ಲಿ ಚಂದ್ರ ಬೇರೆ ಐತಿ ಅಂದ್ರ ಆ ನಕ್ಷತ್ರದ ಮೇಲೆ ಐತಿ ನೋಡು, ಆ ಮರದ ಮೇಲೆ, ಆ ಮನೆ ಕೊಂಬಿ ಮೇಲೆ ನೋಡು ಅಂತ ಹೇಳ್ಬೋದಾಗಿತ್ತು. ಆದ್ರ ನಿನ್ನ ಸ್ವರೂಪವೇ ನೀನ್ ಇರುವಿಕೆಯಾಗಿದೆ, ಅದಕ್ ಬೇರೆ ಇನ್ನೊಂದು ಯಾವುದೂ ಇಲ್ಲ. ಅದರಲ್ಲಿ ಒಯ್ಯಲಿಕ್ಕೆ ಸಾಧ್ಯವಿಲ್ಲ. ನಾಲ್ಕು ಕಡೆಗೆ ಎದುರಿಗೆ ಇರುತ್ತಿದ್ದು ಅದರಲ್ಲಿ ಜಗತ್ತಿನ ಭಾಸ ಆರಿ ಹೋಗುವುದು. ಎಲ್ಲೆಲ್ಲಿ ನೋಡಿದ್ರೆ ಅಲ್ಲೇ ಐತಿ. ಸಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತ. ಅಂದ್ರ ಆ ಪರಬ್ರಹ್ಮನದ ಎಲ್ಲಾ ಕಡೆಗೂ ತುಂಬೈತಿ. ಆದ್ರ ಗುರು ತೋರಿಸದಲ್ಲ ಅಂದ್ರೆ ಅರಿವು ಸ್ವರೂಪದಿಂದ ನೋಡದಲ್ಲದೆ ಅದು ಯಾವ ಕಾರಣಕ್ಕೂ ಅದು ಕಾಣೋದಿಲ್ಲ. ನಮಗೆ ಹೊರಗೆ ನಾವು ಕಾಣ್ತವಿನ ಆ ಮೂಲ ವಸ್ತು ಕಾಣೋದಿಲ್ಲ. ಆಗ್ಲೇ ನಾವು ಶೇಂಗಾ ಕಾಳಿಂದ ಎಳ್ಳಿಂದ ಉದಾಹರಣೆ ತಗೊಂಡ್ವಿ. ಎಣ್ಣೆ ಕಾಳು ಕಾಣ್ತಾವ ನಮಗೆ, ಅದ್ರೊಳಗಿನ ಎಣ್ಣೆ ಕಾಣೋದಿಲ್ಲ. ಕಾಣ್ಬೇಕಂದ್ರ ಗಾಣಕ್ಕೆ ಹಾಕಿ ನೋಡು, ಅವಾಗ ಕಾಣ್ತತಿ ಎಣ್ಣೆ. ಮತ್ ಹಾಲು, ಬೆಣ್ಣೆ, ತುಪ್ಪ ಎಲ್ಲ ಅವಂಗ ಆಗೈತೆ ಅಂತ ಎಲ್ಲವೂ ಅದ್ರೊಳಗ ಅದಾವ. ಆದ್ರ ತಿಳಿ ಹಾಲಿನೊಳಗ ಮೊಸರು, ಬೆಣ್ಣೆ, ತುಪ್ಪ ಐತಿ ಅಂತ. ಹಂಗ ಅವು ಮಾಡ್ದಾಗ ಹೆಂಗ್ ಕಾಣ್ತಾವ, ಹಂಗ ನಿನ್ನ ಅಂತರಂಗದೊಳಗಿಂದ ವಿಚಾರದಿಂದ ವಿವರಿಸಿ ನೋಡಿದಾಗ ಅವೆಲ್ಲವು ಹೆಂಗ ಕಾಣ್ತಾವ, ಹಂಗಿಲ್ಲಿ ಪರಮಾತ್ಮ ನನಗ್ ಕೂಡ ಹಂಗ ಐತಿ. ಅದು ನೀನ ಅದಿ. ಎಲ್ಲಿ ಆಕಾಶ ನೋಡಕ್ಕೆ ನುಗ್ಲ ಅಂತಾರ ಒಂದ್ ಗಾದಿ ಮಾತು. ಅಂದ್ರ ಆಕಾಶ ನೋಡಕ್ಕೆ ನುಗ್ಲ ಅಂದ್ರ ಪರಮಾತ್ಮನ್ ನೋಡಕ್ಕೆ ನುಗ್ಲಿಲ್ಲ, ನೀನ ಪರಮಾತ್ಮ ಸ್ವರೂಪದಿ ಅಂತ ತಿಳಿದ್ರ ಸಾಕು. ಬ್ರಹ್ಮವೇ ತಾನೆಂದರಿತ ಸುಮ್ಮನಿರಲು ನೀನು ಮುಕ್ತನೌದ ಅನ್ನಂಗ್ ಮಹಾತ್ಮರು ಹೇಳ್ತಾರ. ಹಂಗ ತಿಳಿದು ನೋಡಿದ್ರ ಅದು ನೀನ ಅದಿ. ಇಂಥ ನಿರ್ವಿಕಾರ ಪರಬ್ರಹ್ಮದಲ್ಲಿ ವಿಶ್ರಾಂತಿ ಪಡೆಯುವ ಸಾಧುವೇ ಧನ್ಯನು. ಪರಮಾತ್ಮನದ ಇಲ್ಲಿ ವಿಚಾರವನ್ನು ಇಂದ್ರಿದ ತಗೊಂಬಂದ್ರು. ಎಲ್ಲವನ್ನು ವಿಚಾರ ಮಾಡಿ ನೋಡ್ರಿ. ಎಲ್ಲವನ್ನು ವಿಚಾರ ಮಾಡಿ ನೋಡಿದಾಗ ಸತ್ಯದ ಪರೀಕ್ಷೆ ಮಾಡ್ತಾ ನೋಡಿದಾಗ ಅಲ್ಲಿ ಸತ್ಯ ಸ್ವರೂಪ ಆಗಿರ್ತಕ್ಕಂಥವನು ನೀನ ಕಾಣ್ತಿ. ಮತ್ತೆ ನಿನ್ನ ಲಕ್ಷಣ ಹೆಂಗೈತಿ ಅಂದ್ರೆ ಈ ರೀತಿಯಾಗೈತಿ. ಇದನ್ನ ಯಾರು ತಿಳಿತಾರಪ್ಪ ಅಂದ್ರೆ ನಿರಾಕಾರ ಈ ವಿಚಾರವನ್ನು ಮಾಡಿದವರು, ಅಂದ್ರ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನೇ ತಿಳಿದವರು. ಬೇರೆ ಯಾವುದ್ರಲ್ಲೂ ನೋಡದೆ, ಏನೊಂದು ಕಾಣದೆ, ಹೊರಗೆ ಇನ್ನೊಂದ್ ಏನೊಂದಿಲ್ಲದೆ, ಅಣು ಮಾತ್ರವೂ ಕೂಡ ಹೊರಗೆ ಇನ್ನೊಂದಿಲ್ಲ ಅನ್ನೋದು ದೃಢ ಬೇಕಾಗ್ತದೆ. ಆ ದೃಢ ನಿಶ್ಚಯದಿಂದ ವಿಚಾರಿಸಿ ನೋಡಿದಾಗ ಆ ಪರಿಪೂರ್ಣ ಅಖಂಡ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ನೀನಾಗಿ ಈ ಇಂಥ ನಿರ್ವಿಕಾರ ಪರಬ್ರಹ್ಮದಲ್ಲಿ ವಿಶ್ರಾಂತಿ ಪಡೆಯುವ ಸಾಧುವೇ ಧನ್ಯರು. ನಾವು ಅವ್ರ ಧನ್ಯರು ನೋಡಪ್ಪ, ಇವ್ರ ಧನ್ಯರು ನೋಡಪ್ಪ ಅಂತ ಹೇಳ್ತಾವಲ್ಲ. ಯಾರ ಧನ್ಯರಂದ್ರೆ ಈ ರೀತಿ ಇರುವಿಕೆಯನ್ನ ತಿಳಿದು, ಈ ರೀತಿಯ ಪರಮ ಸತ್ಯವನ್ನು ತಿಳಿದು, ಆ ಸ್ವರೂಪನ ನಾನದನಿ, ಆ ಸತ್ಯ ಅನ್ನೋದು ನನ್ ಬಿಟ್ಟು ಹೊರಗಿಲ್ಲ ಅಂತ ಯಾರು ತಿಳಿದಿರ್ತಾರಲ್ಲ ಅಂತವ್ರೇ ಧನ್ಯರು. ಈ ನಿರ್ವಿಕಲ್ಪ ಸ್ವರೂಪದಲ್ಲಿದ್ದುಕೊಂಡು ಕಲ್ಪನೆಗಳನ್ನಳಿದವನೇ ಸಂತನೆಂದು ಹರಿಯಿರಿ. ನೀವ್ಯಾರು ಸಂತ, ಯಾರು ಶ್ರೇಷ್ಠ, ಯಾರು ಜ್ಞಾನಿಗಳಂತ ನಾವ್ ಯಾರ್ಯಾರನ್ನ ನೋಡಿ ಅಳತೆ ಮಾಡಕ್ ಹೋಗ್ತವೆ. ಅಂದ್ರ ಹೊರಗಿನದ್ ಎಲ್ಲದನ್ನ ಅಳಿಯಕ್ ಹೋಗ್ತಾವ ನಾವು. ಆ ಹೊರಗಿನದ್ರ ಅಳಿಯುವುದರ ಬದಲು ನಮ್ಮ ಮನವೇ ನಿರ್ವಿಕಲ್ಪದೊಳಗ ಉಳಿತಂದ್ರ, ಆ ನಿರ್ವಿಕಲ್ಪದೊಳಗ ಇರುವಂತ ಇರುವಿಕೆಯ ಸ್ಥಿತಿ ನಮಗ್ ತಿಳಿತಂದ್ರ ನಾವೇ ಧನ್ಯರು. ಅಂದ್ರೆ ಇಲ್ಲಿ ಕಲ್ಪನೆಗಳನ್ನಳಿದವನೇ ಸಂತನೆಂದು ತಿಳಿರಿ. ಯಾವುದೇ ಕಲ್ಪನಾತೀತನಾಗಿರ್ತಕ್ಕಂಥದ್ದು, ನಾನ್ ಸಾಧು ಆಗ್ಬೇಕನ್ನ ಕಲ್ಪನೆ, ಅಥವಾ ನಾನ್ ಸಾಧು ಇದ್ದೇನೆ ಅನ್ನೋ ಕಲ್ಪನೆ, ಅಥವಾ ನಾನು ಶರಣನಿದ್ದೇನೆ ಅನ್ನೋ ಕಲ್ಪನೆ, ನಾನ್ ರಾಜದನಿ, ನಾನ್ ಚಕ್ರವರ್ತಿದನಿ, ನಾನ್ ಪಂಡಿತದನಿ, ನಾನ್ ಕೀರ್ತಗಾರದನಿ, ನಾನು ಏನೇನ್ ಕಲ್ಪನೆಗಳು ಬರ್ತಾವ. ಇವೆಲ್ಲ ಕಲ್ಪನೆಗಳ ನೇತಿಗಳದಂದ್ರ ಆ ಸ್ವರೂಪವೇ ತಾನಂತ ತಿಳಿದಿರ್ತಾನಲ್ಲ, ಆತನ ಸಂತ ಅಂತ ಹೇಳಿ ತಿಳಿರಿ. ನೋ ಇಮ್ಯಾಜಿನೇಷನ್, ನೋ ಐಡೆಂಟಿಫಿಕೇಶನ್ ಅಂತ ನಮ್ ನಾಗೇಂದ್ರಪ್ಪರ್ ವಿಚಾರ ಮಾಡ್ಬೇಕಾರೆ ಮಾತಾಡ್ತಿದ್ವಿ. ಯಾವುದೇ ಕಲ್ಪನೆಗಳು ಇರಬಾರದು, ಯಾವುದೇ ಭಾವನೆಗಳು ಇಲ್ಲದೆ ಇರತಕ್ಕಂಥದ್ದು, ಆತನನ್ನೇ ಸಂತನಂತ ತಿಳಿಯೋದು. ಭಾವಾತೀತನಾಗಿರ್ತಕ್ಕಂಥವನು, ತ್ರಿಗುಣಾತೀತನಾಗಿರ್ತಕ್ಕಂಥವನು, ಕಲ್ಪನಾತೀತವಾಗಿರ್ತಕ್ಕಂಥವನು ಯಾರದರಲ್ಲ ಆ ನಿರ್ವಿಕಲ್ಪ ಸ್ವಸ್ವರೂಪವೇ ತಿಳಿದವನೇ ಆತನೇ ಸಂತ. ತಂದ್ಬಿಟ್ಟು ಇನ್ನೊಂದು ಘನ ಇಲ್ಲ ಅಂತ ಯಾರು ತಿಳಿದಿರ್ತಾರಲ್ಲ ಆತನೇ ಸಂತ ಶರಣರು ಅಂತ ತಿಳಿಯಿರಿ.
ಉಳಿದವರೆಲ್ಲರೂ ಭ್ರಮಿಷ್ಠರಾದ ಅಸಂತರೇ ಸರಿ. ಉಳಿದವರು ಯಾರು ತಾನು ಪರಮಾತ್ಮ ಸ್ವರೂಪ ನಾನು ಅದನಿ, ನನ್ನೊಳಗ ಪರಮಾತ್ಮ ಅಂಶ ಐತಿ ಅಂತ ತಿಳಿದವರೇ ನಿಜವಾದ ಸಾಧು ಸಂತರು ಶರಣರು. ಮತ್ತಿನ್ನು ಉಳಿದ ಎಲ್ಲರೂ ಹೇಳ್ತಾರ, ಕಾಣ್ತವಿ, ಕೂಡ್ತವಿ, ಮಾಡ್ತೇವನ ಓಸ ಉದ್ರಿ ಮಾತಾಗ್ತವ. ಇವ್ರಿಗೇನಂತಾರ, ಭ್ರಮೆ ಒಳಪಟ್ಟವರು. ಭ್ರಮೆಯೊಳಗ ಭ್ರಮಿಷ್ಠರಾದ ಆ ಸಂತರು ಅಂದ್ರ ಸಂತರಲ್ಲ ಅವರು, ಆ ಸಂತರು. ಇಲ್ಲಿ ಚಿತ್ತ ಶುದ್ಧ ಅಂತ ಹೇಳ್ತದ. ಇಲ್ಲಿ ಚಿತ್ತ ಶುದ್ಧ ಅಂದ್ರೆ ಚಿತ್ತದೊಳಗೆ ಏನೊಂದು ಏನಿಲ್ದಂಗ ನಿರ್ವಿಕಾರ ಬಯಲ ಸ್ವರೂಪ ಅಂತ ತಿಳಿದಾರ ಚಿತ್ತ ಶುದ್ಧರು. ಅದನ್ ಬಿಟ್ಟು ನಾವ್ ಹೊರಗೆ ಏನಾರ ಮಾಡ್ತೇವೆ ನೋಡ್ತೇವೆ ಅಂದ್ರ ಅವ್ರ ಭ್ರಮಿಷ್ಠರಾಗ್ತಾರ. ಚಿತ್ತ ಶುದ್ಧವಿಲ್ಲದೆ ಮನಸಂಚಲ ನಿಲ್ಲದು. ಮನಸಂಚಲ ನಿಲ್ಲದೆ ಧ್ಯಾನ ಕರಿಗೊಳ್ಳದು. ಧ್ಯಾನ ಕರಿಗೊಳ್ಳದವನ ಮಾತು ಸಟೆ. ಇಂತಿ ಗುಹೇಶ್ವರ ಲಿಂಗವನರಿಯದ ಭ್ರಾಂತಿ ಯೋಗಿಗಳ ಮನ ಬೇತಾಳನಂತೆ ಕಾಡುವುದು ನೋಡ ಗುಹೇಶ್ವರ ಅಂತ. ಇಲ್ಲಿ ಚಿತ್ತ ಶುದ್ಧ ಅಂದ್ರೆ ಏನಂದ್ರ ಅದ್ರಾಗ ಯಾವುದೇ ಕಲ್ಪನೆಗಳು ಸಂಕಲ್ಪನೆಗಳು ಏನೊಂದು ಇಲ್ದಂಗ ಎಲ್ಲ ಪರಬ್ರಹ್ಮ ಸ್ವರೂಪ ಐತಿ ಅಂತ ಉಳಿದಿರ್ತಾರಲ್ಲ ಅಂತವ್ರು. ಅದು ಇಲ್ಲದೆ ನಾನು ಬ್ರಹ್ಮ ಸ್ವರೂಪನಿದ್ದೇನಂತ ತಿಳಿಯಲಾರದೆ ಮನಸಂಚಲ ಅಂದ್ರ ಮನಸ್ಸು ಅತ್ತಾಗಿತ್ತಾಗ ಓಡಾಡೋದು ನಿಲ್ಲಲ್ಲ. ಬೋನ್ಯಾಗ ಬಿದ್ದ ಇಲಿ ಹಂಗ ಅತ್ತಾಗಿತ್ತಾಗ ಓಡಾಡ್ತದ, ಹಂಗ ಮನಸ್ಸು ಅತ್ತಾಗಿತ್ತಾಗ ಓಡಾಡ್ತತಿ. ಇಂಥ ಚಿತ್ತ ಶುದ್ಧವಿಲ್ಲದವರ ಮನಸಂಚಲ ನಿಲ್ಲದು. ಇಂಥ ಮನಸಂಚಲನೆ ನಿಂತಿಲ್ಲ ಅಂದ್ರ ಆ ಧ್ಯಾನ ಕರಿಗೊಳ್ಳದು. ಮತ್ತೆ ಆ ಧ್ಯಾನ ಕರಿಗೊಳ್ಳದೆ ನಾನು ಧ್ಯಾನ ಮಾಡ್ತೀನಿ, ನಾನು ಯೋಗ ಮಾಡ್ತೀನಿ, ನಾನು ಇದಕ್ ಪಾರಾಯಣ ಕುಂದಿರ್ತಾನೆ ಅಥವಾ ಏನಾದ್ರು ಮಾಡ್ತೇವೆ ಅಂದ್ರ ಅರ್ಥಾತ್ ತಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ತಿಳಿಯೋದ್ ಬಿಟ್ಟು ಬೇರೆ ಏನಾರ ಮಾಡ್ದೆ ಕೂಡ್ದೆ ಪಡದೆ ಹಂಗಂದೆ ಹಿಂಗಂತೆ ನೀನ್ ಹೇಳ್ತಿ ಅಂದ್ರ ಇದು ಧ್ಯಾನ ಕರಿಗೊಳ್ಳದು. ಧ್ಯಾನ ಕರಿಗೊಳ್ಳದವನ ಮಾತು ಚಾಟೆ ಅಂದ್ರ ಸುಳ್ಳು. ನೀನ ಪರಬ್ರಹ್ಮ ಸ್ವರೂಪವನ್ನ ತಿಳಿದು ಮಾತಾಡ್ತಿ ಅಂದ್ರ ಸತ್ಯ. ಪರಬ್ರಹ್ಮ ಸ್ವರೂಪನೇ ತಾನದನೆ ಅಂತ ಮಾತಾಡ್ತಿ ಅಂದ್ರ ಅದು ಸತ್ಯ. ಮತ್ ಅದನ್ ಬಿಟ್ಟು ನೀನ್ ಏನಾರ ಹೇಳಕ್ ಬರ್ತಿ ಅಂದ್ರ ಅದೆಲ್ಲದು ಸುಳ್ಳು ಅಂತ. ಇಲ್ಲಿದಕ್ಕ ಈ ಮಾತಿಗೆ ತಿಳಿಯೋದಕ್ಕೊಂದ್ ಮಾತು ಬರೋದ್ ನೋಡಿ ಹೇಳ್ತದ್ರ. ಯಾರು ಎಲ್ಲ ನಾನೇ ಪರಬ್ರಹ್ಮ ಸ್ವರೂಪ ಐತಿ ಅಂತ ಜ್ಞಾನ ದೃಷ್ಟಿಯಿಂದ ನೋಡಲಾರದಾತ ಕುರುಡ. ಎಲ್ಲದೂ ಪರಬ್ರಹ್ಮ ಸ್ವರೂಪದಾಗ ಐತಿ ಅಂತ ನೋಡಲಾರದಾತ ಕುರುಡ. ಯಾರು ಈ ಪರಬ್ರಹ್ಮ ವಿಚಾರವನ್ನು ಕೇಳಲಾರದಾತ ಕಿವುಡ. ಅಂದ್ರ ಈ ಸ್ವರೂಪ ವಿಚಾರವನ್ನು ಆತ್ಮ ಸ್ವರೂಪದ ವಿಚಾರವನ್ನು ಕೇಳಲಾರದಾತ ಕಿವುಡ. ಮತ್ ಈ ಪಾರಮಾರ್ಥ ವಿಚಾರವನ್ನೇ ಮಾತನಾಡಲಾರದಾತ ಮೂಕ. ಇಲ್ಲಿ ಮೂಕ, ಕಿವುಡ, ಕುರುಡ ಅಂದ್ರ ಈ ಯಥಾರ್ಥ ಪಾರಮಾರ್ಥ ಜ್ಞಾನದ ವಿಚಾರವನ್ನ ಮಾತನಾಡದೆ ಬೇರೆವೆಲ್ಲ ಮಾತಾಡ್ತವಿ, ಬೇರೆವೆಲ್ಲ ಕೇಳ್ತವಿ, ಬೇರೆ ದೃಷ್ಟಿಯಿಂದ ನೋಡ್ತೇವೆ ಅಂದ್ರ ಕಣ್ಣಿದ್ದು ಕುರುಡನಾಗಿ, ಬಾಯಿದ್ದು ಮೂಕನಾಗಿ, ಕಿವಿದ್ದು ಕಿವುಡನಾಗಿ ಕಳೆದಂಗಾಗ್ತದ. ಆದ್ರಿಂದ ಈ ಯಥಾರ್ಥ ಸ್ವರೂಪವನ್ನೇ ತಿಳಿದು ಯಥಾರ್ಥ ಸ್ವರೂಪ ವಿಚಾರವನ್ನೇ ಮಾತನಾಡುತ್ತಾ ಯಥಾರ್ಥ ಸ್ವರೂಪವಾದ ವಿಚಾರವನ್ನ ಕೇಳ್ತಾರಲ್ಲ ಅದೇ ಶ್ರೇಷ್ಠತೆ. ಅಂತವ್ರೆ ನಿಜವಾದ ಸಾಧುವು, ನಿಜವಾದ ಧನ್ಯನು. ಪರಮ ಜ್ಞಾನವೆಂಬ ಉರಿಯನ್ನೇ ಉಂಡು, ಪರಮ ಜ್ಞಾನವೆಂಬ ಉರಿಯನ್ನೇ ಉಟ್ಟು, ಪರಮ ಜ್ಞಾನವೆಂಬ ಉರಿಯನ್ನೇ ಆಸಿ, ಪರಮ ಜ್ಞಾನವೆಂಬ ಉರಿಯನ್ನೇ ಒದ್ದ ಶರಣಂಗೆ ಲೋಕದ ನರಗುರಿಗಳು ಸರಿಗಾಣಬಹುದೇ ಅಂತ ಹೇಳ್ತಾರೆ. ಅಂದ್ರ ಪರಮ ಅಂದ್ರ ಶ್ರೇಷ್ಠ ಸ್ವರೂಪನಾಗಿರ್ತಕ್ಕಂಥ, ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಸ್ವರೂಪನೇ ನಾನಂತ ಯಾವಾಗ್ಲೂ ಅದೇ ಸ್ವರೂಪದಾಗಿದ್ದಂಥವ್ರಿಗೆ ಇನ್ನು ಲೋಕದ ಯಾವ ಬಾಧೆಗಳು, ಯಾವ ಬಂಧನಗಳು, ಯಾವ ಶೋಕ ಮೋಹಗಳು ಯಾವ ಕಾಡೋದಿಲ್ಲ. ಆದ್ರಿಂದ ಇಂಥ ವಿಚಾರವನ್ನ ತಿಳಿಯೋದಾಗ್ತದ. ಮತ್ ಇದನ್ನ ತಿಳಿಲಿಲ್ಲ, ಬೇರೆ ಏನೆಲ್ಲ ತಿಳಿದಿವಂದ್ರ ಭ್ರಮಿಷ್ಠರಾದ ಅಸಂತರೆ, ಸಂತರ ಅಂತ ಅನ್ನಕ್ ಬರೋದಿಲ್ಲ, ಅವ್ರ ಭ್ರಮೆಗೀಡಾಗಿರ್ತಕ್ಕಂಥ ಅಸಂತರು. ಅದಿರಲಿ, ಸುಳ್ಳನ್ನು ಬಿಸಾಡಿ ಸತ್ಯವನ್ನು ತಕ್ಕೊಂಡರೆ ಪರೀಕ್ಷಿಕರನ್ನ ಬೇಕಲ್ಲವೇ? ಇರ್ಲಿ, ಅವ್ರು ಸಂತರು ಅನ್ನೋದ್ ಬೇಡ, ಅಸಂತರು ಅನ್ನೋದ್ ಬೇಡ,
ಒಂದು ವಿಚಾರದೊಳಗೆ ನಾವು ವಿಚಾರ ಮಾಡಿದ್ರ ಅಸತ್ಯವಾದದ್ದನ್ನ ಬಿಸಾಕಿ ಸತ್ಯವಾದದ್ದನ್ನ ಹಿಡಿತಾರಪ್ಪ ಅಂದ್ರೆ ಇವ್ರನ್ನ ನಾವು ಪರೀಕ್ಷಿಕ್ರಪ್ಪ, ಇವ್ರಿಗೆ ಪರೀಕ್ಷೆ ಮಾಡಕ್ ಬರ್ತತಿ, ಇವ್ರು ಸತ್ಯ ಅಸತ್ಯ ತಿಳಿಸ್ತಾರ ಅಂತ ನಾವು ತಿಳಿಯಕ್ ಬರ್ತತಿ. ಇವ್ರಿಗೆ ಇದ ತಿಳಿಲಿಲ್ಲ ಅಂತಂದ್ರೆ ಇವ್ರನ್ನ ಪರೀಕ್ಷಕರ ಅಂತ ಹೆಂಗ್ ಹೇಳ್ತಿ? ಈಗ ನಾವ್ ಯಾವ್ದಾರ ಒಂದು ನೋಡಪ್ಪ ಅಂತ ಹೇಳ್ತೇವೆ, ಇದು ಹೆಂಗ್ ಒರಿಜಿನಲ್ ಡೂಪ್ಲಿಕೇಟ್ ನೋಡ ಅಂತ. ಅವ್ನ್ ನೋಡಿ ಇದು ಡೂಪ್ಲಿಕೇಟ್ ಅಲ್ಲಪ್ಪ, ಇದು ಒರಿಜಿನಲ್ ಅಥವಾ ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅದನ್ನ ತಿಳಿಸಿ ಹೇಳ್ತಾನಂದ್ರ ಅವನು ಪರೀಕ್ಷಕರ ಅನ್ನಕ್ ಬರ್ತದ. ಈ ಬಂಗಾರ ತಗೊಂಡ್ ಬಂಗಾರದ ಅಂಗಡಿಗೆ, ಅವ್ನ್ ಬಂಗಾರದ ಅಂಗಡಿ ಅನ್ನೋದ್ ಬಂಗಾರ ಚೆಕ್ ಮಾಡಿ ಇದು ಬಂಗಾರ, ಇದು 84 94 ಇದು ಎಷ್ಟು ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಇವ್ನಿಗೆ ಚೆಕ್ ಮಾಡಕ್ ಬರ್ತತಿ ಅಂತ ಹೇಳ್ತೇವೆ. ಏನ್ ಗೊತ್ತಿಲ್ಲ ಅಂದ್ರ ಇವ್ನಿಗೆ ಬರಲ್ ಬಿಡ ಅಂತೇವೆ. ಅಂದ್ರ ಪರೀಕ್ಷೆ ಮಾಡಕ್ ಬಂದವ್ರಿಗೆ ಹೆಂಗ ಅಕ್ಸಾಲಿಗರು ಅಥವಾ ಪತ್ತಾರ ಅಂತವೋ ಹಂಗ್ ಇಲ್ಲಿ ಜಗತ್ತಿನ ಸತ್ಯ ಅಸತ್ಯವನ್ನ ಪರಿಶೀಲಿಸಿ ಅಸತ್ಯವನ್ನ ಬಿಟ್ಟು ಸ್ವರೂಪವೇ ತಾನಂತ ಯಾರು ತಿಳಿದಿರ್ತಾರಲ್ಲ ಅಂತವ್ರನ್ನ ಸಂತರು ಶರಣರು ಮಹಂತರು ಅನ್ನಕ್ ಬರ್ತದ. ಈ ಪರಬ್ರಹ್ಮವನ್ನು ಗ್ರಹಿಸುವುದಿಷ್ಟವೋ ಅಂದ್ರ ಅಸಾರವನ್ನು ತ್ಯಾಗ ಮಾಡಿ ಸಾರವಾದ ಪರಬ್ರಹ್ಮವನ್ನೇ ಗ್ರಹಿಸುವುದಿಷ್ಟವೋ ಅಂದ್ರ ಇಲ್ಲಿ ಅಸತ್ ಅನ್ನೋದ್ ಬಿಡು, ಸತ್ಯ ಅನ್ನೋದ್ ತಿಳಿದ ಹಾಗೆ ತಿಳುವಳಿಕೆಯೂ ಲೀನವಾಗುತ್ತದೆ. ಹಾಗೂ ಸಾಧಕನ ವೃತ್ತಿಯು ನಿರ್ಗುಣ ಪರಬ್ರಹ್ಮದಲ್ಲಿ ತದಾಕಾರವಾಗುತ್ತದೆ. ಅಂದ್ರ ನಿನಗೆ ಒಂದೇ ಸರಿಗೆ ಆಗೋದಿಲ್ಲ. ತಿಳಿತಾ 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 ಹೋದೆ ಅಂದ್ರ ವಿಚಾರ ಮಾಡ್ತಾ ಹೋದೆ ಅಂದ್ರ ನೀನ್ ಅದ್ರೊಳಗೆ ಲೀನವಾಗಿರ್ತಿ. ಈಗ ಭೂಮಿ ಮೇಲೆ ಕೆರೆ ಬಾವಿಗೆ ನೀರು ಬಂದಿರ್ತಾವ, ಎಲ್ಲಿ ಮಳಿ ಬಂದಾಗ. ಮತ್ತೆ ಸೂರ್ಯನ ಬಿಸಿಲು ಬಿದ್ದಂಗೆಲ್ಲ ತಾಪ್ ಬಿದ್ದಂಗೆಲ್ಲ ಅವು ತಂತಾನೆ ನಿಧಾನ ಕ್ರಮೇಣ ಕರಗಿ ಆ ನೀರಾಗಿಂದ ಬಾವಿಯಾಗಿನ ಕೆರೆಗಿನ ನೀರೆಲ್ಲ ಖಾಲಿಯಾಗಿ ಹೋಗ್ತದೆ, ನೀರೇ ಇಲ್ದಂಗ ಆಗ್ತದೆ. ಹಂಗ ನಮ್ಮ ಮನಸ್ಸು ಕೂಡ ಈ ಪರಮಾತ್ಮನ ವಿಚಾರವನ್ನು ಕೇಳ್ತಾ ತಿಳಿತಾ ಹೋದ್ರ ಆ ಪರಬ್ರಹ್ಮವನ್ನ ತಿಳಿತಾ ಹೋದ್ರ ಆ ಪರಬ್ರಹ್ಮವೇ ಆಗ್ತದ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರ. ಉಪ್ಪಿನ ಚೀಲ ಸಮುದ್ರದ ತಳ ನೋಡ್ತಾನೆ ಅಂತ ಹೋದ್ರ ಆ ಸಮುದ್ರದೊಳಗ ಉಪ್ಪಿನ ಚೀಲ ಹೆಂಗ್ ಕರಿಗಿ ಹೋಗ್ತದೋ ಹಂಗ ಇಲ್ಲಿ ಮುಮುಕ್ಷುಗಳಾಗಿರ್ತಕ್ಕಂಥವ್ರು ಎಲ್ಲವರು ಈ ಪಾರಮಾರ್ಥ ವಿಚಾರವನ್ನ ತಿಳಿತಾ ಹೋದ್ರ ಆ ಪರಬ್ರಹ್ಮದಲ್ಲಿ ಲೀನವಾಗ್ತಾರ, ಕರಿಗಿ ಹೋಗ್ತಾರ. ಹಾಗೂ ಸಾಧನ ವೃತ್ತಿಯು ಕೂಡ ನಿರ್ಗುಣ ಬ್ರಹ್ಮದಲ್ಲಿ ತದಾಕಾರವಾಗ್ತದೆ. ಈಗೇನ್ ನಾವು ಕೂಡ್ಬೇಕಪ್ಪ, ಸಾಧನೆ ಮಾಡ್ಬೇಕು, ವಿಚಾರ ತಿಳಿಬೇಕು ಅಂತದವಲ್ಲ, ಈ ತಿಳಿಬೇಕು ಅನ್ನೋ ಮನಸ್ಸು ಕೂಡ ತಿಳಿವಿನೊಳಗ ಏಕವಾಗಿ ಹೋಗ್ಬಿಡ್ತತಿ. ಹೊರಗ ನಾನು ನೀನು ಅನ್ನೋದು ಯಾವುದು ಏನೊಂದು ಉಳಿಯೋದಿಲ್ಲ. ಈ ರೀತಿಯಾಗಿ ಅದೇ ತದಾಕಾರವಾಗುತ್ತದೆ. ಆತ್ಮ ನಿವೇದನ ಭಕ್ತಿ ಎನ್ನುವುದು ಈ ರೀತಿಯಾಗಿದೆ. ಇಲ್ಲಿ ನವವಿಧ ಭಕ್ತಿಗಳಲ್ಲಿ ಕೊನೆಯದಾಗಿ ಆತ್ಮ ನಿವೇದನಾ ಭಕ್ತಿ ಅನ್ನೋದೈತಿ. ಆ ಭಕ್ತಿ ಈ ರೀತಿಯಾಗಿದೆ. ಈ ರೀತಿ ತಿಳಿತಾ ಹೋಗ್ಬೇಕಾಗ್ತದೆ. ವಾಣಿಯಿಂದ ಭಕ್ತಿ ಮುಕ್ತಿಯ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಈ ಮಾತಿನಿಂದ ಬಲ್ಲಂತವ್ರು ನಮ್ಗೆ ಯಾರಾದ್ರೂ ಸಿಕ್ಕರು ಅಂದ್ರ ಅವ್ರು ಕೂಡ ಈ ಮಾತಿನಿಂದ ಇಂಥ ವಿಚಾರವನ್ನ ಚರ್ಚೆ ಮಾಡ್ತಿರ್ಬೇಕು. ಈ ನಮ್ಮೊಳಗಿನ ಸೂಕ್ಷ್ಮ ಬುದ್ಧಿಯಿಂದ ಕಲ್ಪನಾತೀತವಾದ ಬ್ರಹ್ಮವೇ ತಾನಿದ್ದನ್ನ ವಿವರಿಸಿ ಅರಿಯಬೇಕು. ನಮಗೆ ಯಾರಾದ್ರೂ ಇವ್ರು ಮಹಾತ್ಮರದಾರಪ್ಪ, ಸಂತರದಾರಪ್ಪ, ತಿಳಿದಾರದಾರಪ್ಪ ಅಂದ್ರ ಅವ್ರೊಳಗ ವಿಚಾರವನ್ನ ಕೇಳ್ಬೇಕು, ವಿಚಾರವನ್ನ ತಿಳಿಬೇಕು. ತಿಳಿದು ಅದ್ರೊಳಗ ತಾನೇ ಬ್ರಹ್ಮನಿದ್ದೇನನ್ನ ವಿಚಾರವನ್ನ ನಮ್ಮೊಳಗ ಸಾಮಾನ್ಯ ಅರಿವಿನಿಂದ ಆ ಪರಿಪೂರ್ಣ ಆ ಬರೀ ಹರಿವು ನಾನು ಅನ್ನೋದನ್ನ ತಿಳಿತಾ ಹೋಗ್ಬೇಕು. ಮತ್ತ ಅರಿತ ಮೇಲೆ ಯಾವ ಆಕಾಂಕ್ಷೆಯನ್ನು ಉಳಿಸದೆ ಬ್ರಹ್ಮವೇ ತಾನಾಗಬೇಕು. ನೀನ್ ಅರಿತಪ್ಪ, ನೀನ್ ತಿಳಿದಿ ಅಂದ್ರ ಮತ್ತಿನ ಏನಾರ ನಾನು ಅದನ್ ಮಾಡ್ತಾನೆ ಇದನ್ ಮಾಡ್ತಾನೆ ಅಂತ ಯಾವ್ದಾರ ಆಸೆ ಗೂಟಕ್ಕ ಸಿಗ ಬೀಳ್ಬಾರ್ದು, ಬಂಧನಕ್ಕೆ ಉಳಿಬಾರ್ದು. ಬಲ್ಲಂತವ್ರು ಕೂಡ ಮಾತಿನ ವಿಚಾರದಿಂದ ತಿಳಿದು ಬ್ರಹ್ಮವೇ ತಾನಂತ ತಿಳಿದು ಅದೇ ಆಗಿ ಉಳಿಬೇಕು. ಮತ್ ಯಾವ್ದಕ್ಕಾದ್ರೂ ಸಿಲುಕಬಾರದು. ಅದೇ ತದ್ರೂಪತೆಯು ಸ್ವರೂಪವೆಂದರೆ
ಸಚ್ಚಿದ್ವಸ್ತುವಿನ ತದ್ರೂಪ ಪತ್ತೆಯಾದ ತನ್ನ ನಿಜರೂಪವೇ ಅದು. ಎಲ್ಲ ತತ್ವಗಳು ನಿರಸನವಾಗಿ ಹೋದ ಮೇಲೆ ಉಳಿಯುವ ರೂಪರಹಿತ ವಸ್ತುವೇ ಇರುತ್ತದೆ. ನಿನ್ನೊಳಗೆ ನೀನು ವಿಚಾರ ಮಾಡ್ತಾ ನೀನು ಮುಂದುವರಿಸಿದಿ. ಈ ರೀತಿ ಬಲ್ಲಂತವ್ರು ಕೂಡ ವಾಣಿಯಿಂದ ಚರ್ಚೆ ಮಾಡದಿ, ಮಾತಾಡಿ ಕೇಳಿ ತಿಳ್ಕಂದಿ ಅಂದ್ರೆ ನೀನು ಬ್ರಹ್ಮ ಸ್ವರೂಪಕ್ಕಿ. ಆ ಸಸ್ವರೂಪವೆಂದರೆ ಸಚ್ಚಿದ್ವಸ್ತುವಿನ ತದ್ರೂಪತೆಯಾದ, ಅಂದ್ರೆ ಅದೇನ್ ನಾವ್ ಇಲ್ಲಿ ತನ ಆ ವಸ್ತು, ಆ ಪರಬ್ರಹ್ಮ ವಸ್ತು ಅಂತ ಹೇಳಿದ್ವಲ್ಲ, ಆ ವಸ್ತುವೇ ನೀನಾಗ್ಬಿಟ್ಟೆ ಅಂದ್ರ ಎಲ್ಲ ತತ್ವಗಳು ನಿರಸನವಾಗಿ ಹೋದ ಮೇಲೆ ಉಳಿಯುವ ರೂಪರಹಿತ ವಸ್ತುವೇ. ತತ್ವಗಳು ನಿರಸನ ಅಂದ್ರ ಈ ಶರೀರ ಏನ್ 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಅಥವಾ 17 ತತ್ವಗಳಿಂದ ಕೂಡಿರ್ತಕ್ಕಂಥ ಮನಸ್ಸು ಏನಂತ ಹೇಳ್ತಾವ, ಇದೆಲ್ಲದ ನಿರಸನವಾಗಿ ಹೋಗ್ತದ. ಆ ನಿರಸನವಾಗಿ ಉಳಿಯುವ ರೂಪರಹಿತ ವಸ್ತುವೆ ಅಂದ್ರ ಕಳೆದುಳಿದುದೇ ತಾನವುದು. ಎಲ್ಲದ ನಾಶವಾಗಿ ಉಳಿದಿರ್ತಕ್ಕಂತ ಸ್ವರೂಪ ಬ್ರಹ್ಮನೇ ನೀನಿದಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ್ರಪ್ಪ. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ತ್ರಯೋದಶ ದಶಕೆ ಸಾರ ವಿಚಾರ ನಿರೂಪಣ ನಾಮ ದ್ವಿತೀಯ ಸಮಾಸದಲ್ಲಿ ಮುಕ್ತಾಯ. ಎಲ್ಲರಿಗೂ ಶರಣಾರ್ಥಿ.